ಹಲೋ ಫ್ರೆಂಡ್ಸ್, ನಾನು ನಮ್ಮ ಸ್ನೇಹಜೀವಿ ಅಕಾಡೆಮಿ ಅತನಿಯಿಂದ ಮಾತನಾಡೋದು. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಸರ್ ನಮಗ ಕೋಚಿಂಗ್ ಸೆಂಟರ್ ಅಲ್ಲಿ ಬಹಳಷ್ಟು ಉಪಯೋಗ ಆಗತ್ತದ, ಅದಕ್ಕೋಸ್ಕರ ನಾವು TA ರ್ಯಾಲಿ ಹಾಗೂ CRPF ಬಗ್ಗೆ ಕ್ಲಾಸ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಇದ್ರಿ. ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. 1ನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ. ಲಾಸ್ಟ್ ಡೇಟ್ 28 ಅಡ್ಮಿಷನ್ ಡೇಟ್ ಆಗಿರುತ್ತೆ. ಈಗಾಗಲೇ ಬಹಳಷ್ಟು ಜನ ಅಡ್ಮಿಷನ್ ಮಾಡ್ಕೊಂಡಾರ. ಬಹಳಷ್ಟು ಈಗಾಗಲೇ 150ಕ್ಕೂ ಜನ ಅಗ್ನಿವೀರ್ ತರಬೇತಿ ಪಡೆದು 1ನೇ ತಾರೀಕು 2ನೇ ತಾರೀಕು ಎಕ್ಸಾಮ್ಸ್ಗೆ ಹೊಂಟಿದ್ದಾರೆ. ಈಗಾಗಲೇ SSC JD ಕೂಡ ಎಕ್ಸಾಮ್ಸ್ ಬರೀತಿದ್ದಾರೆ. ಅವರು ಯಾವ ರೀತಿ ಕ್ವಶನ್ಸ್ ಬಂದವ ಸರ್ ಅಂತ ಎಕ್ಸ್ಪ್ಲೇನ್ ಮಾಡಂತ ಹೇಳಿದ್ರು. ಈಗಾಗಲೇ ಒಂದ್ 4-5 ಜನ ಸರ್ ಕ್ಯಾಲೆಂಡರ್ ಬಗ್ಗೆ ಎಕ್ಸ್ಟ್ರಾ ಕ್ವಶನ್ಸ್ ಬರತ್ತವ, ಒಂದ್ ಕ್ವಶನ್ ಕೇಳ್ತೀನಿ ಸರ್, ಅದ್ರ ಪರವಾಗಿ ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಬೇಕು ಹೇಳ್ರಿ ಅಂತ ಹೇಳಿ ಮುಂದೆ ಶಿಫ್ಟ್ದವ್ರಿಗೆ ಯೂಸ್ ಆಗ್ಲಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡೋಣ ಅಂತಂದ್ರ ಈ ಕ್ಯಾಲೆಂಡರ್ ಟಾಪಿಕ್ ಫಸ್ಟ್ ಕ್ವಶನ್ ಯಾವ ರೀತಿ ಅಂದ್ರೆ ಒಂದೇ ಕ್ವಶನ್ ತಗೊಂಡಿನಿ, ಆದ್ರ ಅದ ಕ್ವಶನ್ ಬಹಳಷ್ಟು ಜನಕ್ಕೆ ಬಂದದ. ಯಾಕಂತಂದ್ರ ಈ ಸಲ ಈ ಕ್ಯಾಲೆಂಡರ್ ಟಾಪಿಕ್ ಬಹಳಷ್ಟು ಇಂಪಾರ್ಟೆಂಟ್ ಆಗದ. ಇದ್ರ ಜೊತೆಗೆ ಏನಾಗಿದೆ, ಒಂದು ಕ್ಲಾಕ್ ಗಡಿಯಾರ ಒಂದು ಟಾಪಿಕ್ ಕೂಡ ಆಡ್ ಆಗ್ಯದ. ಸೊ ಈ ಟಾಪಿಕ್ ಅನ್ನ ಯಾವ ರೀತಿ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ಹಿಂದಿನ ಕ್ಲಾಸ್ ಅಲ್ಲಿ ಈಗಾಗಲೇ ಹಾಕಿದೀವಿ. ಈಗಿನ ಕ್ಲಾಸ್ ಅಲ್ಲಿ ಈ ಟೈಪ್ ಅನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಡನ್. ನೋಡಿ ಕ್ವಶನ್ ಏನದ ನೋಡಿ. 1926 ವರ್ಷದ ಕೆಳಗಿನ ಯಾವ ತಿಂಗಳಲ್ಲಿ ನಿಖರವಾಗಿ 5 ಶುಕ್ರವಾರಗಳಿರುತ್ತವೆ ಅಂತ ಕೇಳ. ಫಸ್ಟಿಗೆ ಇದನ್ನ ಮಾಡ್ಬೇಕಂದ್ರ ಈಗಾಗಲೇ 5ರಿಂದ 6 ಟಾಪಿಕ್ ಅನ್ನ 5ರಿಂದ 6 ಟೈಪ್ ಅನ್ನ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದೀವಿ. ಅಲ್ಲಿ ಯಾವ ರೀತಿ ಮಾಡ್ಬೇಕಂದ್ರೆ ಫಸ್ಟಿಗೆ ನಾವು ಏನ್ ಮಾಡ್ಬೇಕು, ಇಲ್ಲಿ ಜನವರಿ, ಹೌದಾ, 1926 ಜನವರಿ 1ನೇ ತಾರೀಕು ಯಾವ ತಾರೀಕು ಬರ್ತದೆ ಅಂದ್ರೆ ಫಸ್ಟಿಗೆ ಪಾಯಿಂಟ್ ಮಾಡ್ಬೇಕು. ಅಂದ್ರ ಫಸ್ಟಿಗೆ ಏನ್ ಮಾಡ್ಬೇಕು, ಇದನ್ನ ಲಾಸ್ಟಿಗೆ 1900 ಫಸ್ಟಿಗೆ ನಾವು ಈ ಇಯರ್ ಅನ್ನ ಕನ್ಸಿಡರ್ ಮಾಡ್ತೀವಿ, ಹೌದಾ. ಆಮೇಲೆ 1900 ಕೋಡ್ ಏನದ, ಈಗಾಗಲೇ ಇದ್ರ ಬಗ್ಗೆ ನೀವು ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಬೇಕಾದ್ರೆ ಅಲ್ಲಿ ಹೋಗಿ ಅಪ್ಲೋಡ್ ಆಗಿರುತ್ತ, ಹೋಗಿ ಬೇಕಾದ್ರೂ ಚೆಕ್ ಮಾಡಬಹುದು ಯೂಟ್ಯೂಬ್ ಚಾನಲ್. ಓಕೆ ಈಗ ಫಸ್ಟಿಗೆ ನೋಡ್ರಿ, 1900 ಕೋಡ್ ಏನದ ರೀ, 0 ಅದ. ಆಮೇಲೆ ಈ 1900 ಎಕ್ಸ್ಟ್ರಾ ಡೇಸ್ ಎಷ್ಟದವ, ಇಯರ್ 26 ಅಂದ್ರೆ 26 ಕೂಡಿಸ್ಬೇಕು. ಓಕೆ, ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಈ 26 ವರ್ಷಗಳಲ್ಲಿ ಎಷ್ಟು ಅಧಿಕ ವರ್ಷಗಳದಾವ, 4 6 24, ಹೌದಾ. ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕಪ್ಪ, ಜನವರಿ ಕೋಡ್ ಏನದ ಅಂತಂದ್ರ 0 ಅದ. ಆಮೇಲೆ 1ನೇ ತಾರೀಕದ 1ನೇ ತಾರೀಕು, ಹೌದಾ. ಇದನ್ನ ಕೂಡ್ಸುದ್ ನಾವೆಲ್ಲ ಟೋಟಲ್ ಎಷ್ಟು ಬರುತ್ತೆ, 26 32 33 ದಿನಗಳು ಬರ್ತವೆ. ಈ 33 ದಿನಗಳಲ್ಲಿ ನಮಗ ವಿಷಮ ದಿನಗಳು ಆಡ್ ಡೇಸ್ ಎಷ್ಟು ಬರ್ತಾವ ಅಂತಂದ್ರ 7 4 28, 5 ನಮ್ಮದು ಶೇಷ ಬಂತಂದ್ರ 5 ಶೇಷ ಅಂದ್ರ ಇದು ನಮ್ಮದು ವಿಷಮ ದಿನ ಅಂದಾಗ ನಾವೇನ್ ಮಾಡ್ತೀವಿ, 0 1 2 3 4 5 6. 0 ಮೊದಲನೇ ದಿನ ನಮಗ ರವಿವಾರವಾಗಿರುತ್ತೆ. ಯಾವುದು, ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ವಾರದ 7 ದಿನಗಳು ಮುಗ್ದು. ಈಗ ನಮಗೆ ಇಲ್ಲಿ ಬಂದಂತ ವಿಷಮ ದಿನಗಳು ಎಷ್ಟದವ, 5. ಅಂದ್ರ 5 ನಂಬರ್ ಯಾವಾರ ಅದರಿ, ಶುಕ್ರವಾರ. ಅಂದ್ರ ಜನವರಿ ಒಳಗ ಮೊದಲ ದಿನ ಯಾವ್ದು ಬಂತ್ರಿ, ನಮಗ ಶುಕ್ರವಾರ ಬಂತು. ಈಗ ನಮಗ 80% ಲೆಕ್ಕ ಮುಗ್ದಂಗ, ಹೌದಾ. ಈಗ ನೋಡ್ದಂಗ ಫಸ್ಟಿಗೆ ನಾವು ಡಿಸೆಂಬರ್ ಮತ್ತು ಜನವರಿ 2 ತಿಂಗಳುಗಳನ್ನ ನೋಡ್ರಿ. ಇಲ್ಲಿ 31 ದಿನಗಳದಾವ, ಹೌದಾ. 31 ದಿನಗಳಿದ್ದಾಗ ಇಲ್ಲಿ ಅಂತೂ ಒಂದ್ ದಿನ ಎಕ್ಸ್ಟ್ರಾನ ಬರುತ್ತೆ, ಇಲ್ಲಿ ಅಂತೂ ಕೊನೆಯ ದಿನ ಅಂತೂ ಬರಂಗೇ ಇಲ್ಲ, ಶುಕ್ರವಾರ, ಹೌದಾ. ಮುಗೀತು. ನೆಕ್ಸ್ಟ್ ಫೆಬ್ರವರಿ ಒಳಗಂತೂ 28 ದಿನಗಳಿರ್ತಾವ. ಇಲ್ಲಂತೂ ನಮಗ ಯಾವುದೇ ವಾರನು 5 ಸಲ ಬರಂಗಿಲ್ಲ. ಇಲ್ಲಿ 5 ಸಲ ಕೇಳ್ಯಾರ, ನಮಗೂ ಯಾವುದೇ ವಾರ ಏನಾಗತ್ರಿ, 5 ಸಲ ಬರ್ದೇ ಇರುವಂತಹ ಒಂದು ತಿಂಗಳು ಇದ್ರು, ಯಾವ್ದು 28ನೇ ತಾರೀಕು, ಹೌದಾ. ಇನ್ನು ಉಳಿದಂತದ್ದು ಏಪ್ರಿಲ್ ಒಳಗೆ ಎಷ್ಟು ದಿನ ಇರ್ತಾವ, 30 ದಿನಗಳು ಇರ್ತಾವ, ಹೌದಾ. ಏಪ್ರಿಲ್ ಒಳಗೆ 30 ದಿನ ಆದಾವ ಅಂತಂದ್ರ ಈಗ ಫಸ್ಟಿಗೆ ನಾವ್ ಏನ್ ಮಾಡ್ಬೇಕ, ಏಪ್ರಿಲ್ ಒಳಗ ಅಂತಂದಾಗ ಇಲ್ಲಿ ನೋಡಿ, ಏಪ್ರಿಲ್ 1ನೇ ತಾರೀಕು ಯಾವಾರದ, ಗುರುವಾರ ಆಗತ್ತೆ, ಹೌದಾ. ನೀವು ಕ್ಯಾಲೆಂಡರ್ ಪ್ರಕಾರ ನೋಡ್ಕೊಂತವ್ರಿ, ಯಾವಾರ ಆಗತ್ರಿ, 1ನೇ ತಾರೀಕ ಗುರುವಾರ. ಆಮೇಲೆ 2ನೇ ತಾರೀಕು ಯಾವಾರ ಬರತ್ರಿ, ಶುಕ್ರವಾರ. ಯಾಕೆ ಶುಕ್ರವಾರ ತಗೊಂಡಿ ಅಂದ್ರೆ ಕ್ವಶನ್ ಒಳಗ ಅವ್ರ ಶುಕ್ರವಾರ ಕೇಳ, ಹೌದಾ, ಶುಕ್ರವಾರ ಕೇಳ. ಈಗ 2ನೇ ತಾರೀಕು ಶುಕ್ರವಾರ ಆದ್ರ ಪ್ರತಿ ಒಂದು ಡೇಟಿಗೆ 7 ದಿನ ಕೂಡ್ಸಿದ್ರ ನಮ್ಗೆ ಏನಾಗತ್ರಿ, ನೆಕ್ಸ್ಟ್ ಅದೇ ವಾರ ಬರುತ್ತೆ. ಇದಕ್ಕೆ 7 ಕೂಡ್ಸಿದ್ರ 9, ಅದು ಕೂಡ ಶುಕ್ರವಾರ. ನೆಕ್ಸ್ಟ್ ಇದಕ್ಕ 7 ಕೂಡ್ಸಿದ್ರ
16 ಅದು ಕೂಡ ಶುಕ್ರವಾರ. ನೆಕ್ಸ್ಟ್ ಇದಕ್ಕೆ 7 ಕೂಡಿಸಿದ್ರ ಎಷ್ಟಾಯ್ತು? 4 23 ಹೌದಾ? 23 ಇದು ಕೂಡ ಶುಕ್ರವಾರ. ನೆಕ್ಸ್ಟ್ ಇದಕ್ಕೂ ಸೇರಿಸಿದ್ರೆ ನಮಗೆ ಎಷ್ಟಾಯ್ತು? 30ನೇ ತಾರೀಕು ಇದು ಕೂಡ ಶುಕ್ರವಾರ. ಟೋಟಲ್ ಎಷ್ಟಾದ್ರು ನೋಡ್ರಿ? 5 ಆದನ ನೋಡ್ರಿ. 1ನೇದು ಇದೊಂದು ಶುಕ್ರವಾರ, 2 3 4 5. ಆಪ್ಷನ್ ಯಾವ್ದು ನಮ್ದು? ಆಪ್ಷನ್ ನಂಬರ್ ಡಿ. ನಾನು ಇಷ್ಟು ಲೆಂದಿ ಯಾಕೆ ಹೇಳಿದ್ನಂದ್ರ ನಿಮ್ಗೆ ಈ ಟೈಪ್ ಎಲ್ಲ ಡೈರೆಕ್ಟ್ ಪ್ರಾಕ್ಟೀಸ್ ಮಾಡಿದಾಗ ಡೈರೆಕ್ಟ್ ಮಾಡೋ ಮೆಥಡ್ ಅಂದ್ರ ಸ್ಪೀಡ್ ಆತಂದ್ರ ಇವನ್ನೆಲ್ಲ ಬರೀ ಅವಶ್ಯಕತೆ ಇರಂಗಿಲ್ಲ. ಡೈರೆಕ್ಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ವಿದಿನ್ 30 to 40 ಸೆಕೆಂಡ್ ಒಳಗೆ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಸೆಟ್ ಯಾರು ಹೊಂಟ್ರಲ್ಲ ಈ ತರ ಕ್ವಶನ್ ಬಹಳಷ್ಟು ಯೂಸ್ ಆಗುತ್ತೆ. ಅದೇ ರೀತಿ ಯಾರಾದ್ರೂ ಅಡ್ಮಿಷನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಇನ್ಸ್ಟಾ ಒಳಗ ನಮ್ಮ ಸ್ನೇಹಜೀವಿ ಅಕಾಡೆಮಿ ಅದ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡ್ರಿ. ಅದೇ ರೀತಿ ಮುಂದಿನ ಎಕ್ಸಾಮ್ ಯಾರ್ಯಾರು ಬರುತ್ತೆ SSGD ಹಾಗೂ ಅಗ್ನಿವೀರ್ ಎಕ್ಸಾಮ್ ಬರೆಯುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.